ಸ್ವಾರಸ್ಯ ಮಾರ್ಗದ ಮರ ಹೌದು ಈಗ ಪೂರ್ಣ ಭಾವ ಯಾವ ಹೇಳ್ಯಾನ ಏ ದೇವರಿದ ನಮಗೇನ ಸ್ವಾರ್ಥಕ್ಕೆ ದೇವ ಧೈರ್ಯ ಗುಡ ಗೆಳತಾನ ಇವನ ಚಂತಾನ ನಾಳೆ ಬೆಳತಾನ ಅತಿ ಪ್ರೇಮಾವ ಯಾರ ಮೇಲೆ ಇರತಾನ ಈಗ ತಿಳಿಸಿ ಹೇಳಬೇಕಪ್ಪ ಬೇಕಪ್ಪ ಏ ನಮ್ಮ ನಿಮ್ಮ ವಿಶ್ವಾಸ ನಮಗ ಇಲ್ಲ ದೇವರ ಯಶವಾಸ ನಮಗೇನ ಈ ಗಂಡ ಹಾಡು ಯಶವಾಸ ನಮಗೇನ ಈ ಮೂರು ಮಂದಿ ಯಶವಾಸ ನಮಗೇನ ಒಂದು ಮಾತು ಕೇಳೋಣ್ರಿ ಗಂಡ ಹಾಡವ್ರ ಶಾನೆ ಅದಾರ ಹೆಂಗ್ರಿ ಕೃಷ್ಣ ಪರಮಾತ್ಮಾಗ 16,000 ಗೋಪಿಕಾ ಸ್ತ್ರೀಯರ ಹೌದು ಹೌದು ಮಾತಿನೊಳಗ ಮಲ್ಲು ಐತೆ ಮಕ್ತುಮಕ ಮಾತನ್ನ ಬಾಯಿ ನಂದೈತೆ ಮಾತಾಡ್ಬೇಡ ಮಾತಾಡಿಬಾರ ಅಲ್ಲದು ಕೃಷ್ಣ ಪರಮಾತ್ಮ 16,000 ಗೋಪಿಕಾ ಸ್ತ್ರೀಯರನ್ನ ಲಗ್ನ ಆಗ್ಯಾನಂದಿಲ್ಲ ಒಂದ ಪೆಟ್ಟಿಗೆ ಹೌದು ಅಂದ್ರಿ ಗೋಪಿಕಾ ಸ್ತ್ರೀ ಅಂದ್ರೆ ಇದ್ರ ಅರ್ಥ ಏನು ಇಷ್ಟ ಹೇಳ್ಕೊಡ್ ನನಗೆ ಸಾಕು ಗೋಪಿಕಾ ಗೋಪಿಕಾ ಹೌದು ಸ್ತ್ರೀ ಅಂದ್ರೆ ಹೆಣ್ಣು ಎಲ್ಲರಿಗೆ ಗೊತ್ತಾಗ್ತದೆ ಹೌದು ಖರೆ ಗೋ ಅಂದ್ರೆ ಏನ ಪಿ ಅಂದ್ರೆ ಏನಕ್ಕ ಅಂದ್ರ ಗೋಪಿಕಾ ಅಂದ್ರೆ ಇದ್ರ ಅರ್ಥ ರೀ ಏನ ಇದರ ಅರ್ಥ ಏನು ಬಿಡುಗಡೆ ಮಾಡ್ತಾರ್ರಿ ನೋಡಮ್ಮ ಹೌದ ನೀ 16,000 ಹೆಂಡ್ರನ್ನ ಹಳೇದಿ ಖರೆ ಗೋಪಿಕಾ ಕಾ ಅಂದ್ರೆ ಇದ್ರ ಅರ್ಥ ಏನ ಮಲು ಏನೈತಿ ಇದ್ರೊಳಗ ಮತ್ತ ಕಾರಣ ಕಾಗಿ ಕಾಕಾತ ಕಾಗಿಗಿ ಗಂದಿ ಗಂದಿ ಏ ಎಲ್ಲ ಅದ್ರ ಮರ್ಮ ಬ್ಯಾರೆ ಐತಿ ಹೌದು ಗೋಪಿಕಾ 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 ಅಂದ್ರ ಅದ್ರೊಳಗ ಅರ್ಥ ಐತಿ ನೋಡ್ ಬಂದ್ ಹೇಳ್ತಾರೆ ಹೇಳ್ತಾನ ನೋಡಮ್ಮ ಏನ್ ಶಾನೆ ಹೇಳ್ತಾನೆ ಬಾಳದಾರ್ರಿ ಹೌದು ಬಾಳ ಇದು ಒಂದೈತಿ ನಿನಗೆ ಈ ಪ್ರಶ್ನೆ ಇನ್ನೊಂದೇ ಗೋಪಿಕಾ ಹಾ ಅಂದ್ರೆ ಇದ್ರ ಅರ್ಥ ಏನ ಬೇಕಲ್ಲ ಅದ್ರೊಳಗ ಒಂದ್ ಥೋಡೆ ಅರ್ಥ ಅಡಿಗ್ಯಾವು ಹಾ ಅದಕ್ಕೊಂದು ಮಾತು ಹೇಳ್ರವ್ರು ಏನಂತವ ಏ ಮತ್ತ ನಮ್ಮ ಕೃಷ್ಣ ಪರಮಾತ್ಮ ನಿಮ್ಮ ನರಕಾಸುರ ದೈತ್ಯ ಹೋದ ನರಕದ ಕ್ವಾಟಿ ಒಳಗ ಎಟ್ಟಿದ್ದ 16,000 ಅಂದ್ರ 16,000 ಹೆಣ್ಣು ಮಕ್ಕಳನ್ನೆಲ್ಲ ಓದ ಹೌದು ಬಂದಿ ಕಾನೆದೊಳಗ ಹೋಗದಾಗ ನಮ್ಮ ಅಪ್ಪ ಬಿಡಿಸ್ಕೊಂಡ ಬಂದಾನಂದ್ರೆ ಹೌದು ನಮ್ಮ ಅಪ್ಪ ಬಹಳ ದೊಡ್ಡವ ದೊಡ್ಡವ ಹೇಳ್ತಾನ ಕೃಷ್ಣ ಪರಮಾತ್ಮ ದೊಡ್ಡವ ದೊಡ್ಡವ್ರಿ ಹಂಗಿಲ್ಲ ಕೈ ಕೊಟ್ಟ ಹಗ್ಗ ಕಟ್ಟಿಸ್ಕೊಳ್ಳೋ ಚಟ ಐತಿ ನಿಮ್ ಗಂಡ ಹಾಡವ್ರಿಗೆ ಅದಾರಿ ಹಂಗೇನಿಲ್ಲ ಅಲ್ಲದು ಆದ್ರೆ ಹಿಂದಕಿನ ಜನ್ಮದನ ಸುದ್ದಿನ ಬೇರೆ ಐತಿ ಅದಗದು ಬೇರೆ ಅದು ಗೊತ್ತಿಲ್ಲ ಅವನಿಗೆ ಈ 16,000 ಮಂದಿ ಹೆಣ್ಣ ಮಕ್ಕಳನ್ನ ನರಕದ ಕೋಟಿ ಒಳಗ ಓದ ಒಗಿಬೇಕಾದ್ರೆ ಯಾರು ಯಾರು ನರಕಾಸುರ ದೈತ್ಯ ದೈತ್ಯ ಆ 16,000 ಮಂದಿ ಹೆಣ್ಮಕ್ಳು ಯಾರ ತಮ್ಮ ಅವ್ರ ಯಾರ್ರಿ ಹಿಂದಕ್ಕಿನ ಜನ್ಮ ಅಂದ್ರೆ ಯಾವ್ದು ಯಾವ್ದ್ರಿ ಕೃಷ್ಣ ಪರಮಾತ್ಮ ಅಂದ ತ್ರೇತಾಯುಗದಾಗ ರಾಮ ಅವತಾರ ಇತ್ತು ಏನೋ ರಾಮ ಅವತಾರ ಇತ್ತು ಕೃತಾದಾಗ ಪರಶುರಾಮನ ಅವತಾರ ಇತ್ತು ತ್ರೇತಾಗದಾಗ ರಾಮನ ಅವತಾರ ಆತು ದ್ವಾಪಾರದಾಗ ಕೃಷ್ಣನ ಅವತಾರ ಆತು ಕಲಿಯುಗದೊಳಗ ಪಂಡ್ರಾಪುರದ ವಿಠಲ್ನ ಅವತಾರ ಐತಿ ನಿಂಗೆ ಟೊಂಕದ ಮೇಲೆ ಕೈ ಇಟ್ಟ ನಿತ್ಯ ಅಲ್ಲ ಪಂಡ್ರಾಪುರದ ವಿಠಲ್ ನೀನು ಕಲಿಯುಗದ ಅವತಾರ ನಿಂದ ದ್ವಾಪಾರದಾಗ ಕೃಷ್ಣಾದಿ ತ್ರೇತಾಯುಗದಾಗ ರಾಮಾದಿ ಕೃತಾದಾಗ ಪರಶುರಾಮಿದ್ದಿ ರಾಮ ಅವತಾರ ಇತ್ತ ಎಲ್ಲಿ ತ್ರೇತಾಯುಗದಾಗ ರಾವಣಿದ್ದ ಸೀತಾನ ಓದಿದ್ದ ಲಂಕಾಕ ಸೀತಾನ ಹೋದಾಗ ಹನುಮಂತ ಬಂದ ಕೇಳ್ತಾನ ರಾಮದೇವ್ಗ ಯಪ್ಪ ಸೀತಾನ ಶೋಧ ಮಾಡಿ ತರಬೇಕತ್ತನು ಸೀತಾ ಹೆಂಗ ಕಾಣ್ತಾಳಾಕಿದ ಒಂದ ಏನ್ರಿ ನಿಮ್ಮ ತ್ಯಾಗ ಖೂನಿದ್ರೆ ಕೊಡ್ರಿ ಸೀತಾ ಹೆಂಗ್ ಕಾಣ್ತಾಳಕಿ ರೂಪ ಹೆಂಗದಾಳಕಿ ಕೇಳಿದಾಗ ಅವಾಗ ರಾಮದೇವ್ ಅಂದ ಏನಂತ ಬಾರಪ್ಪ ಇಲ್ಲಿ ಸಮುದ್ರ ದಂಡಿಗೆ ಒಂದ್ ಮಣ್ಣು ತಗೊಂಡ ಮೂರ್ತಿ ಮಾಡೋನು ಆ ಮೂರ್ತಿ ಹೆಂಗ್ ಇರ್ತೈತ್ಲೆ ಸೀತಾನಗತ್ಲೆನ ಒಂದು ಗೊಂಬಿ ತಯಾರ ಮಾಡಿ ಹೇಳ್ತನು ಆ ರೂಪ ನೋಡಿ ಲಂಕಾಕ್ ಹೋಗಿ ನನ್ನ ಹೆಣ್ತಿನ ತಪಾಸ್ ತಕೊಂಡ ಬರೀಕಿನಿ ಅಂತೇಳಿ ರಾಮ ಹನುಮಂತಗೆ ಹೇಳ್ದ ಶೋಧ ಮಾಡ್ಕೊಂಡ್ ಬರಕತ್ತಿ ರಾಮನು ಮತ್ತ ಹನುಮಂತನು ಲಕ್ಷ್ಮಣ 3 ಮಂದಿ ಕುತ್ಕೊಂಡ ಗೊಂಬಿ ತಯಾರ ಮಾಡ್ಲತ್ತ ಯಾವ ರಾಮ ಗೊಂಬಿ ತಯಾರ ಮಾಡ್ಲಕತ್ತ ಥೇಟ್ ಸೀತಾನ ಮನಸ್ಸಿನಾಗ ಇಟ್ಟುಕೊಂಡ ನನ್ನ ಸೀತಾ ಹಿಂಗದಾಳತೇಳಿ ಮನಸ್ಸಿನಾಗ ಇಟ್ಟುಕೊಂಡ ಗೊಂಬಿ ತಯಾರ ಮಾಡಿ ಬಿಡ್ಲಾತ್ತ ಸಮುದ್ರ ದಂಡಿಗೆ ಆ ಗೊಂಬಿ ತಯಾರ ಮಾಡಿದ 1 ಮಾಡಿದ 2 ಮಾಡಿದ 3 ಮಾಡಿದ 4 ಮಾಡಿದ ಯಾವ ಸೀತಾನ ರೂಪ ತಗೊಳ್ಳಿಲ್ಲ ಸೀತಾನ ರೂಪ ತಗೊಳ್ಳಿ ಹಿಂಗ 16,000 ಗೊಂಬಿ ತಯಾರ ಮಾಡಿದ ಏನು 16,000 ಗೊಂಬಿ ತಯಾರ ಮಾಡಿದ ಒಂದು ಗೊಂಬಿ ಆ ಸೀತಾನ ರೂಪ ತಗೊಳ್ಳಿಲ್ಲ ಅವಾಗಂದ ರಾಮದೇವ ಹನುಮಂತ ಇವ್ ಯಾವ ನನ್ನ ಸೀತಾನ ರೂಪ ಯಾವ ತಗೋವಲ್ಲು ಅಂತ ತಿಳ್ಕೊಂಡು ಆ ಗೊಂಬಿ ಏನ್ ಮಾಡ್ದ
ಬ್ಯಾಡ ಬ್ಯಾಡಿ ಯಾವ ಸೀತಾನ ರೂಪ ತಗೋವಲ್ಲು ಸುಮ್ ಹೋಗ್ನಿ ಹಾ ಹೋಗಿ ನೋಡ್ಕೊಂಡ್ ಬಾ ಇಷ್ಟು ಗೊಂಬಿ ತಯಾರು ಮಾಡಿಟ್ಟು ಎದ್ದು ಬರ್ತಿದ್ದ ಹಾ ಅಟ್ಟು ಗೊಂಬಿ ಜೀವ ಕಾಳು ತುಂಬಿ ಹಿಂದೆ ನಿಂತು ಕೇಳ್ತಾವ ರಾಮದೇವ ಏನಂತ ಕೇಳ್ತಾವ ಎಲ್ಲಾ ಗೊಂಬಿಗಳು ನಿನ್ನ ಮನಸ್ಸಿನ್ಯಾಗ ಸೀತಾನ ನೆನಸ್ಕೊಂಡ ಹೌದು ನಿನ್ನ ಹೆಂಡತಿ ಜಾಗ ಕೊಟ್ಟ ನಮಗ ಹೌದು ನಮ್ಮನ ಮಣ್ಣಿನಿಂದ ಗೊಂಬಿ ತಯಾರು ಮಾಡಿ 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 ನಮ್ಮನ ನಿನ್ನ ಹೆಂಡತಿ ಜಾಗ ಕೊಟ್ಟು ನಮ್ಮನ್ನ ತಯಾರು ಮಾಡಿ ಹೌದು ಹೆಣ್ತಿಂದ ಮತ್ತ ನಿನ್ನ ಹೆಂಡತಿಗತ್ತೆ ನಾವು ಕಾಣವಲ್ಲಿ ಇವತ್ತು ನಮ್ಮನ್ನ ಬಿಟ್ಟು ಎದ್ದು ನಡೆದ ಎದ್ದು ನಡೆದಿದಿ ನಮ್ಮನ್ನ ಯಾರು ಮೆಟ್ಟಿಗೆ ಹಚ್ಚವ್ರಂದು ನಮಗೆ ಯಾರು ದಂಡಿಗೆ ಹಚ್ಚವ್ರು ನಮ್ಮನ್ನ ಯಾರು ದಂಡಿಗೆ ಹಚ್ಚವ್ರು ಹಾ ಹಾ ನಿನ್ನ ಹೆಂಡತಿ ಜಾಗ ಕೊಟ್ಟ ನಮ್ಮನ್ನ ತಯಾರು ಮಾಡಿದಿ ನಿನ್ನ ಹೆಂಡತಿ ರೂಪ ತೊಳಕಾಗಿ ಬಿಟ್ಟು ಹೊಂಟದಿ ಬಿಟ್ಟು ಹೊಂಟಿದಿ ನಮ್ಮದ್ ಹೆಂಗಾಗೋದು ಮುಂದಿನ ಅಂದಾಗ ಅವಾಗಂದ ಏನಂತಾನವ ರಾಮದೇವಂದ ನಾನು ಏಕ ಪತ್ನಿ ವ್ರತಾದನಿ ತ್ರೇತಾಯುಗದಾಗ ನಮ್ಮ ಮತ್ತೊಂದು ಪರಸ್ತ್ರೀಯರನ್ನ ಕಣ್ಣೆತ್ತಿ ನೋಡ್ಲಾಕ ಇಲ್ಲಿ ಬರಂಗಿಲ್ಲ 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 ಪರಸ್ತ್ರೀಯರನ್ನ ಕಣ್ಣೆತ್ತಿ ನೋಡ್ಲಾಕ್ ಬರಂಗಿಲ್ಲ ಏಕ ಪತ್ನಿ ವ್ರತಾದಿನಿ ಅದ ನಾನೇ ದ್ವಾಪಾರದ ಕೃಷ್ಣನಾಗಿ ಹುಟ್ಟಿ ಬರ್ತನು ನೀವ 16,000 ಹೆಂಡ್ರಾಗಿ ನನಗ ಅಲ್ಲಿ ಬರಕ್ರಿ ಅಲ್ಲಿ ನಿಮಗ ನಾ ಮೆಟ್ಟಿಗಸ್ತನ ಅಂತೇಳಿ ಮಾತು ಕೊಟ್ಟ ಹೊರಗ ಹೌದು 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 ಖರೆ ಅದ ಮಾತು ಇಲ್ಲಿ ಅದ ನೋಡು ಇದು ನೀ ಕೇಳಿರು ಪೇಚ ಪೇಚ್ ಇಲ್ಲಿ ಅದ ನೋಡು ಅದಕ್ಕ ಇದು 16,000 ಹೆಂಡ್ರ ಒಪ್ಪಗೋಣ ಆದ್ರೆ ಗೋಪಿಕಾ ಸ್ತ್ರೀ ಅಂದ್ರೆ ಗೋಪಿಕಾ ಅಂದ್ರೆ ಇದ್ರ ಅರ್ಥ ಏನ ಬಂದ್ ಹೇಳು ಅಂತ ಬಿಡುಗಡೆ ಮಾಡು ಈಗ ಬಂದು ಒಳಗ ಮಲು ಐತಿ ಬರೇ 3 ಅದಾವ ಅಕ್ಷರ ಅವ ಎದಕ್ಕ ಅಂದಾರು ಹೌದು ಇಟ್ಟ ಹೋಗ್ಲಿ ಗಂಡ ಕಾಶಿಮನಂತು ತಡಿತಾವ ಏನೋ ಒಂದು ವಿಷಯ ಕೇಳೋಣ ಏನು ಏನ ಹೆಣ್ಣು ಮಗಳು ಹಾಡದ್ ಹೊಂಟಿಲ್ಲತ್ರಿ ಇಲ್ಲ ಗಂಡ ಮನೆಗೆ ಹೊಂಟಿಲ್ಲತ್ತ ಎಲ್ಲವ್ರಿಗೆ 4-8 ಮಂದಿಗೆ ಕಾಲು ಬಿದ್ಲತ್ತ ಮುಂದ್ ಬರೋದಾಗ ಬಡಿಗೌಡ ಕೂತಿದ್ದತ್ತ ಹೌದು ಅವನಿಗೆ ಬಡಿಗೌಡಗನು ಕಾಲು ಬೆಳಕ್ ಹೊಲ್ಲತ್ತ ಅವ ಬಡಿಗೌಡ ಅನ್ನತ್ತ ಏನವ ಈಗರೆ ಗಂಡ ಮನೆಗೆ ಹೊಂಟಿದಿ ಹೌದು ಗಂಡಗ ಮುಟ್ಟಿ ಬ್ಯಾಡ ಗಂಡನ ನೆಳ ತಗೋಬ್ಯಾಡ ಗಂಡಗ ಮುಟ್ಲಾರ್ದೆ ಒಂದು ಕೂಸಿನ ಹಡ್ಕೊಂಬಾರವ ಅವಾಗ ನಾನು ಒಂದು ತೊಟ್ಲ ಮಾಡ್ತೀನಿ ಅನ್ನತ್ತ ಆಕಿನೂ ತಾಯಿ ಅನ್ಲತ್ತ ಆಯ್ತ್ರಿ ನಿತ್ತಿ ಗಿಡ ಕಡಿಬ್ಯಾಡ ಬಿದ್ದಿ ಗಿಡ ಕೆತ್ತ ಬ್ಯಾಡ ಹೌದು ಅಂತದೊಂದು ತೊಟ್ಲ ಮಾಡು ಅಂದ್ರೆ ನಾನು ಅಂತದೇ ಒಂದು ಕೂಸಿನ ಹಡ್ಕೊಂಡ್ ಬರ್ತೀನಿ ಇದು ಏನಾಗತೈತಿ ಅಂತ ಕೇಳಾರ ಅವ್ರಂದ್ರೆ ಏನು ಈ ಕಡೆ ತೊಟ್ಲುನು ಆಗಿರ್ಬೇಕು ತೊಟ್ಲಾಗ ಕೂಸುನು ಆಗಿರ್ಬೇಕು ಎರಡಕ್ಕೂ ಮೇಳ ಮಾಡಿ ಹೇಳ್ಬೇಕು ಮೇಳ ಮಾಡ್ಬೇಕು ಆಕಿ ಏನಂದ ಒಟ್ಟ ನೀನು ಗಂಡನ ಸನಿ ಹೋಗಬಾರ್ದು ಗಂಡನ ಸನಿ ಹೋಗಲಾರ್ದನ ಗಂಡನ ಮುಡ್ಸ್ಕೊಳ್ಳಾರ್ದ ಒಂದು ಕೂಸನ ಹಡದಿರ್ಬೇಕು ನಾನು ನಿತ್ತ ಗಿಡ ಕಡಿಯಂಗಿಲ್ಲ ಬಿಳಿ ಬಾಚಿ ಹಚ್ಚಂಗಿಲ್ಲ ಒಂದ್ ತೊಟ್ಲ ನಾ ಮಾಡ್ತನು ನೀ ಗಂಡನ ಇರ್ಲಾರ್ದ ಕೂಸನ ಹಡತರ್ಬೇಕು ಉಳಿ ಬಾಚಿ ಹಚ್ಚಲಾರ್ದನ ತೊಟ್ಲ ಕಟ್ತೀನಿ ತೊಟ್ಲ ಯಾವ್ದ ಉಳಿ ಬಾಚಿ ಹಚ್ಚಲಾರ್ದ ತೊಟ್ಲ ಯಾವ್ದ ಒಟ್ಟ ಗಂಡನ ಸಂಗಟ ಕೂಡ್ಲಾರ್ದ ಹಡದ ಕೂಸ್ ಯಾವ್ದ ಎರಡು ತುರ್ ಒಂದ್ರಾಗ ಆಡಿಸ್ಬೇಕಾಗಿತ್ತು ತಮ್ಮ ಗಂಡನ ಸಂಗಟ ಭೋಗ ಕೂಡ್ಲಾರ್ದ ಹಡಿದಪ್ಪ ಅಂತಂದ್ರ ಬಾಳಿ ಗಿಡ ಆಗ್ತದೇನು ಬಾಳಿ ಗಿಡ ಹೌದು ಹೌದು ಬಾಳೆ ಗಿಡಕ್ಕೆ ಯಾವ ಗಂಡಿಲ್ಲ ಹೋಗಿ ಅದಕ್ಕೆ ಭೋಗ ಕೊಡಂಗಿಲ್ಲ ವಿಶೇಷ ರೈತರು ಸಹಿತ ಅದನ್ನ ಮನಿ ಮುಂದೆ ಇಟ್ಕೊಳ್ಳಂಗಿಲ್ಲ ದೂರ ಹಚ್ತಾರ ಯಾಕ ಬಾಳಿ ಗಿಡ ನೆಳ್ಳುದ ಅದು ಎಯ್ಯುದು ಎಲ್ರಿ ನೆಳ್ಳು ಶಬ್ದ ರೈತನ ಕಿವಿಗೆ ಬಿದ್ರ ನಾವು ಅಂಶ ನಟ್ಟಂಶ ಐತಿ ಉದ್ದಾರ ಆಗಲ್ಲ ಆ ಮನಿ ಮುಂದಕ್ಕೆ ಬರಂಗಿಲ್ಲ ಅದಕ್ಕ ಬಾಳಿ ಗಿಡ ನೆಳ್ಳುದ ಸಹಿತ ಅವ್ರ ಕಿವಿಗೆ ಬೀಳಬಾರ್ದ ದೂರ ಹಚ್ಚಿರ್ತಾರ ಅದಕ್ಕ ಬಾಳಿ ಗಿಡ ಅಂದ್ರ ಅದಕ್ಕೆ ಯಾವ ಭೋಗ ಕುಡ್ಲಾರ್ದನ ಐತೈತಿ ಅದು ಏಯ್ಬೇಕಾದ್ರ ಹಗಲಿ ಇಲ್ರಿ ಅದ್ರ ತಗದ ರಾತ್ರಿನ ನ್ಯಾಳಿ ಹೊತ್ತು ಹೊಣ್ಲಾಕ ಪಡ್ಲು ಹೊಡೆದಿರ್ತದ ಅದಕ್ಕ ಗಂಡ ಭೋಗ ಕುಡ್ಲಾರ್ದ ಇದಂದ್ರ ಬಾಳಿ ಗಿಡ ಇನ್ನು ತೊಟ್ಲು ಅದ್ರಾಗ ಉಳಿ ಬಾಚಿ ಹಚ್ಚಿಲ್ಲ ಅಜ್ಞಾನ ಎತ್ತಿ ನಿತ್ತ ಕಡದಿಲ್ಲ ಕೈಯಾಗ ಗಿಡದ ನಿತ್ತ ಗಿಡನ ಕಡದಿಲ್ಲ ಬಿದ್ದದ ಗಿಡ ಎತ್ತಿ ಕೈಯಾಗ ಹಿಡದಿಲ್ಲ ಈಗ ಬಾಳಿ ಗಿಡ ಬೆಳಿತೈತಿ ಆ ಕೂಸು ಹುಟ್ಟಕ್ಕಿಂತ ಮೊದಲು ಒಂದು ಗೊನಿ ಜೋತ್ ಬೀಳ್ತೈತಿ ತಮ್ಮ ಅದಕ್ಕೆ ಹೂ ಗಟ್ಟಿತೈತಿ ಹೇಳ್ತೀವಲ್ಲ ಮೊದಲ ಕೆಂಪ ಗಾಯ ಜೋತಿ ಬೀಳ್ತೈತಿ ಅದ್ ಹೆಂಗ್ ಜೋತಿ ಬೀಳ್ತೈತಿ ಬಾಳಿ ಗಿಡರೇ ಸೀದಾನ ಇರ್ತೈತಿ ಟೊಂಗಿಯಾಗಿಂದ ಬಂದ್ ಹಿಂಗ ತೆಳಗ ಬಿದ್ದೊಳಗೆ ಗಾಳಿ ಬಿಟ್ರ ಒಳಗೆ ಆಡ್ತೈತಿ ಅದು ಆ ತೊಟ್ಲ ಒಳಗೆ ಆಡ್ಲಕ್ಕೈತಂದ್ರ ಮುಂದ ಕೆಲವೊಂದ್ ದಿನಕ್ಕ ಅದ್ರೊಳಗಿನ ಸ್ವಟ್ಟಿ ಹೋಗಿ ಅದ್ರಾಗನ ಬಾಳಿಕಾಯಿ ಹುಟ್ಟಿ ಬರ್ತೈತಿ ಆ ತೊಟ್ಲದೊಳಗ ಆಡಿ ಬರ್ತೈತಿ ಅದ ಕೂಸ ಮುಂದ ಗಾಳಿ ಬಿಡ್ತಂದ್ರ ಗೊನಿ ಸಹಿತ ಒಳಗೆ ಆಡ್ಲಕ್ ಚಾಲೋ ಮಾಡ್ತಾವ ಇದು ನೀ ಕೇಳಿರುವಂತದಕ್ಕ ನನಗ ತಿಳಿದಟ್ ನಾ ಹೇಳಿ ತಮ್ಮ ಬೇಕಾದ್ರೆ ಇದು ಆರಿಸ್ಕೋ ಮುಂದಿಂದ ಹೇಳ್ಬೇಡ ಇಲ್ರಿ ಇದೇ ಅವನಿಗೇನ ಅರ್ಥ ಆಗ್ಲಿಕ್ಕಂದ್ರು ಬೇಕಾದ್ರೆ ಇದು ಆರಿಸ್ಕೋ ಅಗದಿ ಬಾಯಿ ದಂಡಿ ಮೇಲ ಗುಬ್ಬಿ ಗೂಡು ಕಟ್ಟತದ ಹೌದಾ ಗುಬ್ಬಿ ಗೂಡು ಕಟ್ತದ ಅದಕ್ಕೇನು ತೊಟ್ಲಿಲ್ಲ ಏನು ಕೆತ್ತದಿಲ್ಲ ಕಡಿಯೋದಿಲ್ಲ ಅದು ಗುಬ್ಬಿ ಗೂಡು ಏನದ ತೊಟ್ಲಾಗ್ತದ ಆಡ್ತದ ನೋಡು ಬೇಕಾದ್ರೆ ಅದು ಆರಿಸ್ಕೋ ಬೇಕಾದ್ರೆ ಇದ್ರು ಆರಿಸ್ಕೋ
ಇದರಂದೇ ಒಂದು ನಾನು ನಿನಗೊಂದ್ ಹೇಳೇನ ಒಂದು ವಿಷಯ ಕೇಳ್ಬೇಕತ್ತೀನಿ ಈಗ ನಾನು. ದೈವಕ್ಕ ಪಸಂದ್ ಬಂದತಿ ಯಾಕ್ರಿ ಬಾಳಿ ಗಿಡದ ಪಸಂದ್ ಬಂದತಿ ನಿಮಗ ಹೌದು ಅದ ಕರೆಕ್ಟ್ ಅನ್ಸೈತಿ ಹಾ ಇದನ್ನ ಮುರಿದ ನೀ ಏನ್ರೆ ಬಂದ್ ಹೇಳವಿದ್ದೆ ಅಂದ್ರೆ ಹೇಳ ಹೇಳ. ನಮಗ ತಿಳಿದಟ್ ನಾವು ಬಾಳೆ ಗಿಡದ ತೊಟ್ಲಾನು ಅದರಾಗ ಮಾಡಿದೀವಿ ಕೂಸುನು ಅದರಾಗ ಆಡಿಸಿದೀವಿ ಹೌದು ಇದನ್ನ ಬಿಟ್ಟು ನಿನಗೆ ಏನ್ರೆ ತಿಳಿದದ್ ಹೇಳವಿದ್ದೆ ಅಂದ್ರೆ ನನ್ನ ಮಾತು ಮುರಿಬೇಕು ಹೌದು. ಬಂದ್ ನೀ ಹೇಳಬೇಕು ಬಂದು ಹೇಳ್ಬೇಕು ಮಕ್ಕೂತ ದೈವಕ್ಕ ಅದ ಖರೆ ಆಗಿರ್ಬೇಕು ಸೂರ್ಯನ ಮಾಸ್ತರ್ ಒಂದು ನಾನು ಒಂದು ವಿಷಯ ಕೇಳ್ಬೇಕತ್ತೀನವ. ಹಾ, ಕೇಳ ಒಂದು ಕೇಳ್ದ ಯಾಕ ಶಾಣಿ ಅದನ ಬಾಳ. ಹಾ ಹಾ ಈಗ ದಿನನಿತ್ಯ ಗಂಡ ಏನ್ ಮಾಡ್ತಿದ್ದ ಗಳ್ಯಾಕ್ ಹೋಗುತ್ತಿದ್ದ. ಹೌದಮ್ಮ ಗಳೆದಿಂದ ಬರೋದ್ರಾಗ ಹ್ಯಾಣ್ತಿದ್ದಕ್ಕೆ ಏನ್ ಮಾಡ್ತಿದ್ವು ಒಂದು ತೆಂಬಿಗೆ ಹಾಲು ಪ್ರತಿನಿತ್ಯ ಇಡ್ತಿದ್ಲು. ಹೌದು ಬಂದ್ರು ಬಲೆ ಹ್ಯಾಣ್ತಿದ್ದಕ್ಕೆ ಊಟ ಕೊಡ್ತಿದ್ಲು ಹಾಲು ಹಾಕಿ ಹೌದು ದಿನನಿತ್ಯ ಉಣ್ತಿದ್ದ ಹೋಗ್ತಿದ್ದ. ಹೌದು ಒಂದ್ ದಿವಸದಲ್ಲಿ ಏನಾತು ಏನಾಯ್ತಮ್ಮ ಮಲಿ ಹಾಲ ಹಾ ಹಾ ಹಿಂಡಿ ಒಂದು ಗಿಂಡಿಯಾಗಿ ಇಟ್ಟಿದ್ಲು. ಎಟ್ಟಿದ್ರಲ್ಲ ಇಟ್ಟಿದ್ಲು ಗಂಡ ಬಂದ